ಏನು ದುಶ್ಚಟಗಳಿಗೆ ಬಲಿಯಾಗೋದ್ರಿಂದ ಅವರು ಎಲ್ಲ ಸಫಲ ಆಗ್ತಾರೆ, ಹೌದಲ್ವಾ? ಸೊ ಹಂಗಾಗಿ ನಾವು ಹೆಂಗಿರ್ತೀವಿ, ಈ ಒಂದು ನಿಮ್ಮ ಈ ಸ್ಥಿತಿ ಏನಿದೆ, ಈ ನಿಮ್ಮ ವ್ಯವಸ್ಥೆ ಏನಿದೆ, ಎಷ್ಟು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಸಾಧ್ಯ ಆದಷ್ಟು ಎಷ್ಟು ತಗೊಂಡು ಯಾವ್ಯಾವ ಕಡೆಯಿಂದ, ಟೀಚರ್ ಕಡೆಯಿಂದ, ನಮ್ಮ ಸಮಾಜದ ಕಡೆಯಿಂದ, ಮತ್ತೆ ಇಂಥ ಮನೆಗಳ ಕಡೆಯಿಂದ ಏನೆಲ್ಲ ಎಷ್ಟು ಒಳ್ಳೆ ವಿಚಾರಗಳನ್ನ ನಾವು ಎಲ್ಲ ತಗೊಂಡು ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಮಾಜಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ನಾವು ಮಾರ್ಪಾಡಾಗ್ತೀವಿ. ಸಾಕಲ್ವಾ? ನಮ್ಮ ಹೆತ್ತವರಿಗೆ ಅಷ್ಟು ಸಾಕಲ್ವಾ? ನಮ್ಮ ಪಾಠ ಮಾಡಿದಂತಹ ಗುರುಗಳಿಗೆ ನಾವು ಎಲ್ಲೋ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಪ್ರಜೆಯಾಗಿ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಂದ್ರೆ ಹೌದಲ್ವಾ? ನಾವು ಅವ್ರಿಗೆ ಕೂಡ ಕಾಣಿಕೆ. ಸೊ ಇದರಿಂದಾಗಿ ನಮ್ಮ ಸ್ವಾಸ್ಥ್ಯ ಸಂಕಲ್ಪ ಇಂತಹ ಉದ್ದೇಶಗಳಿಗೋಸ್ಕರ ಆಗುವಂಥದ್ದು. ನೀವೆಲ್ಲರೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂತಿದ್ದೀರಲ್ಲ, ಏನು ಒಳ್ಳೆ ಗುಣಗಳಂದ್ರೆ ಮಾತಾಡಬೇಕು, ನೋಡ್ಬೇಕು,